ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಬೆಳಗ್ಗೆಯಿಂದನೇ ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕಡೆವರೆಗೂ ನೋಡಿ. ಹೇಗಿರುತ್ತೆ ಇವತ್ತಿನ ದಿನ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಯಾವ ಥರ ಇರುತ್ತೆ ಅನ್ನೋದನ್ನ ಆ ಥರನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಏನೋ ಹೇಳ್ತಿದ್ದೆ ನನ್ನ ಮಗ, ಹೇಳು. ಏನು ಹೇಳಲ್ವಾ? ಏನಿಲ್ವಂತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರುತ್ತೆ ಸಬ್ಸ್ಕ್ರೈಬ್ ಅಂತ. ಸೊ ದಯವಿಟ್ಟು ವಿಡಿಯೋ ನೋಡ್ತಿರ್ಬೇಕಾದ್ರೆ ಹಾಗೆ ಒಂದು ಕೈಲಿ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡಿ. ಸೊ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಥರ ವೀಡಿಯೋಸ್ ಹಾಕಿದ್ರೂ ಆದಷ್ಟು ಬೇಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಚಿನ್ನಿ ಅವರಿಗೆ. ಸಬ್ಸ್ಕ್ರೈಬ್. ಓಕೆ, ಬನ್ನಿ ನೋಡೋಣ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ. ಇವತ್ತು ನಮ್ಮ ಕೃಷ್ಣ ನನ್ನ ಜೊತೆನೇ ಬೇಗನೆ ಎದ್ಬಿಟ್ಟಿದ್ದ. ಸೊ ಹಾಗಾಗಿ ನಾನು ಸ್ವಲ್ಪ ಕೆಲಸ ಮಾಡೋದು ಲೇಟೇನೇ ಆಗೋಯಿತು. ಕೃಷ್ಣನ ಜೊತೆ ಸ್ವಲ್ಪ ಹೊತ್ತು ಆಟಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬೆಚ್ಚಗಿರೋ ನೀರು ಜೊತೆಗೆ ನನ್ನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಫ್ ಆನ್ ಅವರ್ ವಾಕ್ ಮಾಡೋಣ ಅಂತ ಮೇಲ್ಗಡೆ ಹೋದೆ. ಆದರೂ ನನ್ನ ಮಗ ನನ್ನ ಹಿಂದಿಂದೇನೆ ಸುತ್ತಾಡ್ತಿದ್ದ. ಒಂಥರ CID ಕೆಲಸ ಮಾಡ್ತಿರ್ತಾನೆ. ದೊಡ್ಡವನಾದ್ಮೇಲೆ ಈ ಥರ ಹಿಂದಿಂದೆ ಸುತ್ತಲೋ ಗೊತ್ತಿಲ್ಲ. ಬಟ್ ಇವಾಗಲಂತೂ ನಾನು ಇರಲೇಬೇಕು ಅವನಿಗೆ. ಸೊ ಅವನು ಎತ್ಕೊಂಡು ನನ್ನ ವಾಕಿಂಗ್ನ ಸ್ಟಾರ್ಟ್ ಮಾಡಿದೆ. ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿದೆ. ಆದರೆ ಒಂದು ತಲೆ ಹರಟೆಗಳು ನಿಲ್ಲಿಸಲೇ ಇಲ್ಲ. ಅದು ಇದು ಮಾಡ್ತಾನೆ ಇದ್ದ. ಮತ್ತೇನಾದರೂ ಆಗೋದು ಬೇಡ ಅಂತ ಒಂದು ಹಾಫ್ ಆನ್ ಅವರ್ ಅಷ್ಟೇ ವಾಕ್ ಮಾಡಿ ಈಗ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಇರಲ್ಲ ಅವನು, ಏನಾದರೂ ಒಂದು ತಲೆ ಹರಟೆ ಮಾಡ್ತಾನೆ ಇರ್ತಾನೆ ಮನೇಲಿ. ಈ ಥರ ತಲೆ ಹರಟೆ ಮಾಡೋ ಮಕ್ಕಳು ನಿಮ್ಮ ಮನೇಲೇ ಇರ್ತಾರೆ ಅಂತ ನನಗೂ ಗೊತ್ತು. ಸೊ ಈಗ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಒಂದು ಗ್ಲಾಸ್ ನೀರಿಗೆ ಜೀರಿಗೆ ಮತ್ತು ಅಜ್ವಾಯಿನ ಹಾಕಿ ಕುದಿಸ್ತಾ ಇದ್ದೀನಿ. ಸೊ ಈಗ ಒಂದು ಗ್ಲಾಸ್ ನೀರನ್ನ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ. 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಅಜ್ವಾಯಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಅಂದರೆ 1 ಗ್ಲಾಸ್ ನೀರು ಒಂದು ಹಾಫ್ ಗ್ಲಾಸ್ ನೀರು ಹಾಕಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಈಗ ನಾನು ಆ ಡ್ರಿಂಕ್ಗೆ ಈ ಲೆಮನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಹನಿನೂ ಹಾಕ್ಕೊಳ್ಬೋದು. ನನಗೆ ಅದು ಹಾಗೆ ಕುಡಿಯೋದಕ್ಕಾಗಲ್ಲ, ಒಂಥರ ಒಗ್ರು ಥರ ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಜೇನುತುಪ್ಪನೂ ಹಾಕ್ಕೊಂಡು ಸಿಪ್ ಬೈ ಸಿಪ್ ಕುಡಿತಾ ಇದ್ದೀನಿ. ಇಲ್ಲಿ ನಮ್ಮ ಕೃಷ್ಣನ್ ನೋಡಿ ನನ್ನೇ ನೋಡ್ತಿದ್ದಾನೆ, ಏನೋ ಕುಡಿತಿದ್ದಾಳಲ್ಲ ಅಂತ ಅವನಿಗೂ ಕುಡಿಸೋದಕ್ಕೆ ಅಂತ ಹೋದೆ. ಬೇಡ ಅಂತ ಹೇಳ್ದ. ಸೊ ಇದೆಲ್ಲ ಆದಮೇಲೆ ನೋಡಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಮನೆಯಲ್ಲೆಲ್ಲ ಓಡಾಡ್ತಿದ್ದಾನೆ. ಎಷ್ಟು ಚೆಂದ ಅಲ್ವಾ ಇದನ್ನೆಲ್ಲ ನೋಡೋದಕ್ಕೆ. ಸೊ ಇದೆಲ್ಲ ಆದಮೇಲೆ ಅವರಿಬ್ರಿಗೂ ಒಂದು ಗ್ಲಾಸ್ ಹಾಲು ಕೊಟ್ಬಿಡೋಣ ಅಂತ ಹೇಳಿ ಹಾಲನ್ನ ಕಾಯಿಸಿಟ್ಕೊಂಡಿದ್ದೆ. ಅದನ್ನು ಇಬ್ರಿಗೂ ಒಂದೊಂದು ಗ್ಲಾಸ್ನ ಕೊಡ್ತಾ ಇದ್ದೀನಿ. ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ, ಪರವಾಗಿಲ್ಲ, ಜಾಸ್ತಿ ಏನು ತಲೆ ಹರಟೆ ಮಾಡಲ್ಲ. ಚೆನ್ನಾಯ್ತಾ? ಹೆಂಗಿತ್ತು ಕಿಶು? ಚೆನ್ನಾಯ್ತಾ? ಇನ್ನು ನಾನು ಜೀರಾ ವಾಟರ್ನ ಕುಡಿದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ 2 ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ. ನಾನಿಲ್ಲಿ ಮೆಣಸನ್ನ ಎಂತಕ್ಕೆ ಹಾಕ್ಕೊತಿದ್ದೀನಿ ಅಂದರೆ ನನಗೆ ಜ್ಯೂಸನ್ನ ಕುಡಿದಾಗ ಗಂಟ್ಲು ಕಟ್ಕೊಂಡ್ಬಿಡುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಮೆಣಸು ಹಾಕ್ಕೊಂಡು ಕುಡಿದ್ರೆ ಗಂಟ್ಲು ಕಟ್ಕೊಳ್ಳೋದಿಲ್ಲ, ಕ್ಲಿಯರ್ ಆಗಿರುತ್ತೆ. ಸೊ ಹಾಗಾಗಿ ಮೆಣಸನ್ನ ಹಾಕ್ಕೊಂಡು ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ. ನೆಲ್ಲಿಕಾಯಿನ ನೀವು ಬೇಕಾದರೆ ಹಾಗೆ ಡೈರೆಕ್ಟಾಗಿ ತಿನ್ಬೋದು. ನನಗೆ ಹಾಗೆ ಡೈರೆಕ್ಟಾಗಿ ತಿನ್ನೋದಕ್ಕಾಗಲ್ಲ, ಏಕೆಂದರೆ ಅಲ್ಲಿ ಜುಮ್ ಅಂದ್ಬಿಡುತ್ತೆ, ಹುಳಿ ಒಗ್ರು ಥರ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ ಥರ ಡ್ರಿಂಕ್ನ ಮಾಡ್ಕೊಂಡು ಕುಡಿತೀನಿ. ಇದರಿಂದ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಏಕೆಂದರೆ ಉಪ್ಪು, ನೀರು, ಮೆಣಸು ಇದೆಲ್ಲ ಹಾಕಿರ್ತೀವಲ್ಲ, ಕುಡಿಯುವಾಗ ಏನೋ ಒಂಥರ ರುಚಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಕುಡಿತೀನಿ. ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ತುಂಬಾ ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಹೇರ್ಗೂ ಕೂಡ ತುಂಬಾ ಒಳ್ಳೆಯದು. ನಮ್ಮ ಹೇರ್ ಗ್ರೋತ್ ಆಗಿಲ್ಲ ಅಂದ್ರೂ ಗ್ರೋತ್ ಆಗುತ್ತೆ. ಇದನ್ನು ಡೈಲಿ ಬೆಳಗ್ಗೆ ಎದ್ದು ಕುಡಿತಾ ಬನ್ನಿ, ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ನಾನು ಇದನ್ನು ಸಿಪ್ ಬೈ ಸಿಪ್ನ ಕುಡಿತಾ ಇದ್ದೀನಿ. ಈ ಡ್ರಿಂಕ್ನ ಒಂದೊಂದ್ಸಲಿ ಲಕ್ಷಯ್ ಸಹ ಟ್ರೈ ಮಾಡ್ತಾನೆ. ಅವನು ಸಹ ಒಂದು ಸಲ ಹುಳಿ ಒಗ್ರು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನೆ. ಮನೆಯಲ್ಲಿ ನಾನು ಒಬ್ಬಳೇ ಈ ಥರ ಡಿಟಾಕ್ಸ್ ಡ್ರಿಂಕ್ ಅಂತ ಕುಡಿಯೋದು. ಇದನ್ನು ವೆಯ್ಟ್ ಲಾಸ್ ಮಾಡೋರೇ ಕುಡಿಬೇಕು ಅಂತ ಏನಿಲ್ಲ, ಎಲ್ಲರೂ ಕುಡಿಬೋದು. ಏಕೆಂದರೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ
ನಾನು ಮನೆಯಲ್ಲಿರೋ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಕೆಲಸನೆಲ್ಲ ಮಾಡ್ಕೊತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡೋವಾಗ ಬರೀ ತಿನ್ನೋದ್ರ ಬಗ್ಗೆ ಗಮನ ಕೊಡೋದಲ್ಲ, ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫನ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ನ ಮಾಡ್ಕೊತಾ ಇದ್ದೀನಿ. ರಾತ್ರಿನೇ ಅಕ್ಕಿ ಮತ್ತು ಹೆಸ್ರು ಕಾಳನ್ನ ನೆನೆಸಿಟ್ಟಿದೆ. ಸೊ ಇದರಿಂದ ಒಂದು ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಮತ್ತು ಹೆಸ್ರು ಕಾಳು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಶುಂಠಿ ಹಾಗೆ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ದೋಸೆ ಹಿಟ್ಟನ್ನು ಅದಕ್ಕೆ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ಗೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಇಷ್ಟೊತ್ತಿಗೆ ನಾವು ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಈ ಕಾವಲಿ ಕಾಯೋ ಅಷ್ಟರಲ್ಲಿ ಚಟ್ನಿ ಕೂಡ ರೆಡಿ ಆಗಿಬಿಡುತ್ತೆ. ಏಕೆಂದರೆ ನಾನು ಮೊದಲೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನಿಲ್ಲಿ ಸಿಂಪಲ್ಲಾಗಿ ಕಡಲೆ ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ಚಟ್ನಿ ಮಾಡ್ಕೊತಾ ಇದ್ದೀನಿ. ಕಡಲೆ, ತೆಂಗಿನಕಾಯಿ, ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಚಟ್ನಿ ರೆಡಿಯಾಗಿ ಹೋಗಿಬಿಡುತ್ತೆ. ಈಗ ಕಾವಲಿನೂ ಕಾದಿತ್ತು. ಇವಾಗ ನಾನು ದೋಸೆನ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ದೋಸೆ ಹಾಕ್ಬೇಕಾದ್ರೆ ಮೊದಲನೇದಾಗಿ ನಾನು ನೀರನ್ನ ಚಿಮ್ಕಿಸ್ತೀನಿ. ಇದಾದಮೇಲೆ ಈರುಳ್ಳಿ ತೊಗೊಂಡು ಚೆನ್ನಾಗಿ ಉಜ್ತೀನಿ. ಇದರಿಂದ ಫ್ಲೇವರು ಚೆನ್ನಾಗಿರುತ್ತೆ, ದೋಸೆದು ಕಲರ್ ಚೆನ್ನಾಗಿ ಬರುತ್ತೆ, ದೋಸೆನೂ ಚೆನ್ನಾಗಿ ಎದಳುತ್ತೆ. ಸೊ ದೋಸೆ ಪುಟ್ಟು ದೋಸೆ ಹಾಕ್ಕೊಂಡಿದ್ದೀನಿ ನಮ್ಮ ಕೃಷ್ಣನಿಗೆ ಅಂತ ಹೇಳಿ. ಮಕ್ಕಳಿಗೆ ತೆಳುವಾಗಿ ದೋಸೆ ಹಾಕೋದಕ್ಕಿಂತ ಈ ಥರ ಮಂದವಾಗಿ ಹಾಕ್ಕೊಟ್ರೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಅದೇ ಥರನೇ ನೀರನ್ನ ಚಿಮ್ಕಿಸ್ಕೊಂಡು ಇದಾದಮೇಲೆ ಈರುಳ್ಳಿ ತೊಗೊಂಡು ಉಜ್ಜಿ ಇವಾಗ ನಾನು ತೆಳುವಾಗಿ ದೋಸೆನ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಮಾತ್ರ. ಟೇಸ್ಟ್ ಅಂತೂ ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಮಕ್ಕಳನ್ನು ತಿಂದು ಹೇಳ್ತಿದ್ದಾರೆ ನೋಡಿ. ಚೆನ್ನಾಯ್ತಾ? ಹೆಂಗೈತೆ? ಚೆನ್ನಾಗೈತಾ? ಬೇಕಾ? ಚೆನ್ನಾಯ್ತಾ? ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಒಂದು ದೋಸೆನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಚಟ್ನಿ, ಒಂದು ಕುಕುಂಬರು ಹಾಗೆ ಒಂದು ಕ್ಯಾರೆಟ್ ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೊಂಡು ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊತಾ ಇದ್ದೀನಿ. ನಾನು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೂ ಮುಂಚೆ 1-2 ಗ್ಲಾಸ್ ಆಗುವಷ್ಟು ನೀರನ್ನ ಕುಡ್ದಿರ್ತೀನಿ. ನೀರನ್ನ ಕುಡ್ದಿದ್ದಾದಮೇಲೆ ನಾನು ದೋಸೆನ ಅದೇ ನಾವೇನು ಬ್ರೇಕ್ಫಾಸ್ಟ್ನ ತೊಗೊಂಡಿರ್ತೀವಿ ಅದನ್ನು ಕಂಪ್ಲೀಟಾಗಿ ತಿಂದು ಮುಗಿಸಿ ಒಂದು 1/2 ಅವರ್ ಬಿಟ್ಟು ಮತ್ತೆ 2 ಗ್ಲಾಸ್ ನೀರನ್ನ ಕುಡ್ಕೊತೀನಿ. ಇನ್ನು ಲಕ್ಷ್ಯಗೆ ಮ್ಯಾಥ್ಸ್ ಎಕ್ಸಾಮ್ ಇತ್ತು ನಾಳೆಗೆ. ಸೊ ಹಾಗಾಗಿ ಅವನು ಸ್ವಲ್ಪ ಪ್ರಿಪೇರ್ ಮಾಡಬೇಕು ಅಂತೇಳಿ ದಿನಾನೂ ಪ್ರಿಪೇರ್ ಮಾಡ್ತೀನಿ. ಇವತ್ತು ಸ್ವಲ್ಪ ಬೇಗನೆ ಕೂರಿಸ್ಕೊಂಡಿದ್ದೀನಿ ಮಧ್ಯಾಹ್ನದಕ್ಕೆ. ಸೊ ಅವನ ಕೂರಿಸ್ಕೊಂಡು ಸ್ವಲ್ಪ ರಿವಿಷನ್ ಎಲ್ಲ ಹಾಕ್ಕೊಟ್ಟು ಹೇಳ್ಕೊಂಡು ಕೊಡ್ತಾಯಿದ್ದೀನಿ ಈ ಥರ ಮಾಡಬೇಕು ಅಂತ ಹೇಳಿ. ಸೊ ಅಮ್ಮಂದಿರಿಗೆ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಈ ಎಕ್ಸಾಮ್ಸ್ ಅಂತ ಬಂದರೆ ನಮಗೆ ಎಕ್ಸಾಮು ಅನ್ನೋ ಥರ ಆಗ್ಬಿಡುತ್ತೆ. ಅವ್ರ ಬದಲಾಗಿ ನಾವೇ ಎಲ್ಲ ಕಲ್ತ್ಕೊಂಡ್ಬಿಟ್ಟಿರ್ತೀವಿ. ಸೊ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಲೆಮನ್ ಜ್ಯೂಸನ್ನ ಕುಡ್ಕೊಂಡು ಇದಾದಮೇಲೆ ಅಡುಗೆಗೆ ಏನು ಮಾಡೋದು ಅಂತ ಅಂದ್ಕೊತಿದ್ದೆ. ಮನೇಲಿ ದಂಟಿನ ಸೊಪ್ಪಿತ್ತಲ್ವ, ಸೊ ಉಪ್ಸಾರನ್ನ ಮಾಡಿಬಿಡೋಣ, ತುಂಬ ದಿನವೇ ಆಗಿತ್ತು ಅಂತೇಳಿ ಉಪ್ಸಾರನ್ನ ಮಾಡ್ಕೊತಾ ಇದ್ದೀನಿ. ಏನಿದು ಇವಳು ಉಪ್ಸಾರು ಬಸ್ಸಾರು ಈ ಥರ ಎಲ್ಲ ತೋರಿಸ್ತಾಳೆ ಅಂತ ಅಂದ್ಕೋಬೇಡಿ. ನನ್ನ ವ್ಲಾಗಲ್ಲಿ ನನ್ನ ಚಾನಲಲ್ಲಿ ಎಲ್ಲ ಥರ ರೆಸಿಪೀಸ್ನು ಇರಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಎಲ್ಲನೂ ಶೇರ್ ಮಾಡ್ಕೊತಾ ಇರ್ತೀನಿ. ಈ ಉಪ್ಸಾರಿಗೆ ನಾನು ಈಗ ಗೊತ್ತಿರುತ್ತೆ ಎಲ್ಲರಿಗೂ ಉಪ್ಸಾರು ಹೇಗೆ ಮಾಡೋದು ಅಂತ. ಮಾಮೂಲಿ ಬೇಳೆ ಮತ್ತು ಸೊಪ್ಪನ್ನ ಹಾಕ್ಕೊಂಡು ನಾನಿಲ್ಲಿ 2 ಟೊಮೊಟೊನ ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ. 1-2 ವಿಷಲ್ನ ಹಾಕ್ಕೊನ್ಸ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡಿ ನಾನು ಒಂದು ಕಡಾಯಿನ ತೊಗೊಂಡಿದ್ದೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ. ಇದಕ್ಕೆ ಸ್ಟಿಕ್ಕರ್ನ ಈ ಥರ ಅಂಟಿಸ್ತಾರೆ. ನಾವು ತೆಗೆಯುವಾಗ ಅದು ಅಲ್ಲೇ ಸ್ಟಿಕ್ ಆಗಿಬಿಡುತ್ತೆ. ಈ ಥರ ಈಸಿಯಾಗಿ ರಿಮೂವ್ ಮಾಡ್ಕೋಬೇಕು ಅಂದರೆ ಒಂದು ಗ್ಯಾಸ್ನ ಅಂಟಿಸ್ಕೊಳ್ಳಿ, ಅದಕ್ಕೆ ಈ ಥರ ಕಡಾಯಿನ ಇಟ್ಕೊಳ್ಳಿ. ಕಡಾಯಿ ಬಿಸಿ ಆದಮೇಲೆ ಈ ಥರ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ ಸ್ಟಿಕ್ಕರ್ಸ್ ಎಲ್ಲ. ನಾನು ಇನ್ನೂ ಈ ಕಡಾಯಿನ ಯೂಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ಸ್ಟಿಕ್ಕರ್ಸ್ನೆಲ್ಲ ರಿಮೂವ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿಕೊಂಡು ಈಗ ಒಣಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ ಸಾಂಬಾರಿಗೆ ಅಂತ ಹೇಳಿ. ಇಲ್ಲಿ ನಾನು ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ ಉಪ್ಸಾರಿಗೆ. ಕೆಲವೊಬ್ಬರು ಯೂಸ್ ಮಾಡಲ್ಲ. ಈ ಕಡೆ ಸೈಡೆಲ್ಲ ಟೊಮೆಟೊ ಯೂಸ್ ಮಾಡ್ತಾರೆ. ನಮ್ಮ ಯಜಮಾನ್ರು ಮನೆ ಸೈಡಲ್ಲೆಲ್ಲ ಉಪ್ಸಾರು ಅಂದ್ರೇ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ಏನೋ ಬೇರೆ ಥರ ಹೆಸರು ಹೇಳ್ತಾರೆ, ಆ ಸೊಪ್ಪಿನ ಸಾರು ಅಂತ ಏನೋ ಹೇಳ್ತಾರೆ, ಅದು ನನಗೆ ಐಡಿಯಾನೇ ಇಲ್ಲ. ಸೊ ನಮ್ಮ ಕಡೆ ಎಲ್ಲ ಉಪ್ಸಾರು ಮಾಡೋದ್ರಿಂದ ನಾನು ನಮ್ಮ ಹಸ್ಬೆಂಡ್ಗೆ ಮಾಡಿಕೊಡ್ತೀನಿ. ಅವರು ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ ಅಂತ. ಈಸಿಯಾಗೂ ಮಾಡ್ಕೊಂಡು ಬಿಡ್ಬೋದು. ಸೊ ಉಪ್ಸಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಡೆ ರೈಸ್ಗೆ ಇಟ್ಕೊಂಡು ಈಗ ಉಪ್ಸಾರು ಖಾರನ ಹರ್ಕೊತಾ ಇದ್ದೀನಿ. ಇದಕ್ಕೆ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಮತ್ತು ಒಣಮೆಣ್ಸಿನ್ಕಾಯಿ ಹಾಗೆ ನಾವು ಏನು ಕಾಳನ್ನ ಬೇಯಿಸ್ಕೊಂಡಿರ್ತೀವಲ್ವ ಸೊಪ್ಪು ಕಾಳು ಅದನ್ನು ಹಾಕ್ಕೊಂಡು ಅದರಲ್ಲಿ ನೀರನ್ನ ತೆಕ್ಕೊಂಡಿರ್ತೀವಲ್ವ ಸೊಪ್ಪು ನೀರು ಅದನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಮುಗೀತು.
ನಾನಿಲ್ಲಿ ಹುಣಸೆಹಣ್ಣು ಮತ್ತು ಟೊಮೊಟೊ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸ್ಕಿಪ್ ಮಾಡಿಕೊಂಡು ಬರೀ ಹುಣಸೆಹಣ್ಣನ್ನೇ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ, ಇಲ್ಲ ಅಂದರೆ ನೀವು ಖಾರದ ಪುಡಿನೂ ಸಹ ಹಾಕ್ಕೊಳ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ತರ್ತರಿಯಾಗಿರಲಿ, ಜಾಸ್ತಿ ಪೇಸ್ಟ್ ಆದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಚೆನ್ನಾಗಿ ರುಬ್ಕೊಂಡು ಇದಾದಮೇಲೆ ನಾನು ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ಥರ ನೀವು ರುಬ್ಕೊಳ್ಬೋದು. ನಿಮಗೆ ಪೇಸ್ಟ್ ರೀತಿ ಬೇಕು ಅಂದರೆ ಪೇಸ್ಟ್ ಥರನೂ ಹಾಕ್ಕೊಳ್ಬೋದು, ಇಲ್ಲ ತರ್ತರಿಯಾಗಿ ಬೇಕು ಅಂದರೆ ಆ ಥರನೂ ರುಬ್ಕೊಳ್ಬೋದು. ನಾನಿಲ್ಲಿ ತರಿನೂ ಎಲ್ಲ ಪೇಸ್ಟೆಲ್ಲ ಆ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ನೀರನ್ನೆಲ್ಲ ಸಪ್ರೇಟ್ ಮಾಡ್ತಿದ್ದೆ, ಕಾಳನ್ನೆಲ್ಲ ಹಿಂಡ್ಕೋತಿದ್ದೆ. ಈ ಟೈಮಲ್ಲಿ ನನ್ನ ಮಕ್ಕಳು ಬಂದು ನನಗೂ ಬೇಕು ಅಂತ ಕೇಳ್ತಾರೆ ಸೊಪ್ಪನ್ನ. ಅವರು ಒಗ್ಗರಣೆ ಹಾಕೋದಕ್ಕಿಂತ ಈ ಥರ ಬಿಸಿ ಬಿಸಿಯಾಗಿ ಮಾಡಿರ್ತೀನಲ್ವ, ಆವಾಗ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಸೊ ನೀರನ್ನೆಲ್ಲ ಹಿಂಡಿ ಅವ್ರಿಗೊಂದು ಸ್ವಲ್ಪ ಹಾಕ್ಕೊಂಡು ಕೊಟ್ಟೆ. ಅವರಿಬ್ಬರು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ಒಗ್ಗರಣೆದಕ್ಕಿಂತ ಈ ಥರ ಇಷ್ಟಪಟ್ಟು ತಿಂತಾರೆ. ಸೊ ಅದೆಲ್ಲ ಆದಮೇಲೆ ಅಕ್ಕಿ ಇಟ್ಟಿದ್ನಲ್ವ, ಸೊ ಅನ್ನ ಕೂಡ ರೆಡಿ ಆಯಿತು. ಈಗ ನೀರೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದಕ್ಕೆ ಸ್ವಲ್ಪ ಖಾರನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಖಾರನ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಖಾರ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಒಂದು ಹದವಾಗಿರಬೇಕು. ಸೊ ಆ ರೀತಿಯೇ ನಾನು ರೆಡಿ ಮಾಡಿ ಇಟ್ಕೊಂಡು ಉಪ್ಪು ಖಾರನ ಚೆಕ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಏನು ಹಾಕ್ಕೊಳ್ಳೋ ಆಗಿರಲಿಲ್ಲ, ಏಕೆಂದರೆ ಕಾಳಿಗೆ ಹಾಕ್ಕೊಂಡಿದ್ನಲ್ಲ ಕೂಗಿಸ್ಕೊಳ್ಬೇಕಾದ್ರೆ ಅದೇ ಸಾಕಾಯಿತು ಅಂತ ಅನ್ನಿಸ್ತು. ಸ್ವಲ್ಪ ಸಾಂಬಾರನ್ನ ಬೆಚ್ಚಗೆ ಮಾಡಿಕೊಂಡ್ರೆ ಉಪ್ಪು ಸಾರು ರೆಡಿ ಆಗಿಬಿಡುತ್ತೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಏನಾದರೂ ಸೈಡ್ಸ್ಗೆ ಹೆಲ್ದಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೊನ್ನೆ ಕಡಲೆ ಉಸ್ಲಿ ಮಾಡಬೇಕಾದ್ರೆ ಸ್ವಲ್ಪ ಕಾಳನ್ನ ಜಾಸ್ತಿನೇ ನೆನೆಸಿಟ್ಬಿಟ್ಟಿದೆ. ಸೊ ಹಾಗಾಗಿ ಎಷ್ಟು ಬೇಕೋ ಕಡಲೆ ಉಸ್ಲಿಗೆ ಅಷ್ಟನ್ನು ಯೂಸ್ ಮಾಡಿಕೊಂಡು ಮಿಕ್ಕಿದ್ನೆಲ್ಲ ಹಾಗೆ ಇಟ್ಟಿದ್ದೆ. ಅದು ಮೊಳಕೆ ಬಂದಿತ್ತು. ಸೊ ಇದನ್ನು ಯೂಸ್ ಮಾಡಿಕೊಂಡು ಇವತ್ತೇನಾದರೂ ಸೈಡ್ ಡಿಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ನಾನು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ ಇವತ್ತು. ತುಂಬಾ ರುಚಿಯಾಗಿ ಸಖತ್ತಾಗಿ ಬಂದಿತ್ತು. ನೀವು ಏನಾದರೂ ಇದನ್ನು ನೋಡಿದ್ರೆ ನಗು ಬರುತ್ತಾ ಏನೋ ಗೊತ್ತಿಲ್ಲ ನನಗೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು, ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ನೀವು ಒಂದ್ಸಲಿ ಬೇಕಾದರೆ ಟ್ರೈ ಮಾಡ್ಬೋದು. ನಾನು ಯಾವ ರೀತಿ ಮಾಡ್ತೀನಿ ಅಂತ ಒಂದ್ಸಲಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಸೊ ಇದಕ್ಕೆ ಮೊದಲನೇದಾಗಿ ಬೇಕಾಗಿರೋದು ಈರುಳ್ಳಿ. ಸೊ ಈರುಳ್ಳಿನ ಫೈನಾಗಿ ಚಾಪ್ ಮಾಡ್ಕೋಬೇಕು. ನಾನು ಕೈಯಲ್ಲೇ ಚಾಪ್ ಮಾಡ್ಕೊತೀನಿ ಅಂತ ಹೋದರೆ ಕಣ್ಣಲ್ಲಿರೋ ನೀರೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಚಾಪರಲ್ಲೇ ಇದನ್ನು ಚಾಪ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಏನು ಸಣ್ಣ ಸಣ್ಣಗೆ ಚಾಪ್ ಆಗುತ್ತಿದ್ದು, ನನಗೆ ತುಂಬಾ ಇಷ್ಟ ಆಯ್ತು ಇದು. ಸೊ ಹಾಗಾಗಿ ಇದರಲ್ಲೇ ಚಾಪ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನೊಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಅದಕ್ಕೆ 1ರಿಂದ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಸ್ಪೂನ್ ಅಂದರೆ ದೊಡ್ಡ ದೊಡ್ಡ ಸ್ಪೂನಲ್ಲ, ಚಿಕ್ಕ ಚಿಕ್ಕದಾಗಿ ನಾನು ಡಯಟ್ ಮಾಡೋ ಕಾರಣ ಜಾಸ್ತಿ ಎಣ್ಣೆನೂ ಹಾಕ್ಕೊತಾ ಇಲ್ಲ, ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವನ್ನ ಹಾಕಿದ್ಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರುತ್ತೆ, ಜಾಸ್ತಿ ಏನೂ ಬೇಕಾಗಿಲ್ಲ. ಬೇಸಿಕ್ ಮಸಾಲನೂ ಸಹ ಹಾಕ್ತಾಯಿಲ್ಲ ನಾನು. ಯಾವ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ಇದೆಲ್ಲ ಆದಮೇಲೆ ನಾನು ನೆನೆಸಿ ತೊಳೆದು ಇಟ್ಟಿದ್ನಲ್ವ ಕಡಲೆಕಾಳು, ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಏಕೆಂದರೆ ಇದು ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ. ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಿಂದೆಯಿಂದ ನನ್ನ ಮಕ್ಕಳು ಬೇರೆ ಬಂದು ನನಗೆ ಡಿಸ್ಟರ್ಬ್ ಮಾಡ್ತಾನೇ ಇದ್ದರು. ಏನಾದರೂ ಒಂದು ಕೊಡ್ತಾನೆ ಇರ್ತಾರೆ. ಎಲ್ಲರ ಮನೇಲೂ ಮಕ್ಕಳು ಇದೇ ಥರ ಅನಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಕಾಳಿಗೆಲ್ಲ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಈಗ ನಾನು ಇದಕ್ಕೆ ಬೆಳಗ್ಗೆ ಮಾಡಿದ್ನಲ್ವ ಚಟ್ನಿ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಡಲೆ ಉಸ್ಲಿನೂ ಮೀರೋ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಚಟ್ನಿನ ಹಾಕ್ಕೊಂಡು ಈ ಥರ ಕಾಳಿಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಳಿಗೆ ಚಟ್ನಿ ಎಲ್ಲ ಫುಲ್ಲು ಹೊಂದ್ಕೋಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಈ ಕಾಳು ಅಂತಲೇ ಅಲ್ಲ, ಯಾವುದೇ ಕಾಳು ಜೊತೆಗೂ ಮಾಡ್ಕೊಳ್ಬೋದು. ನಿಮ್ಮ ಮನೇಲಿ ದೋಸೆ ಇಡ್ಲಿ ಎಲ್ಲ ಮಾಡ್ತಾನೆ ಇರ್ತೀರಲ್ವ, ಆವಾಗ ಈ ಥರ ಚಟ್ನಿ ಮಿಕ್ಕಿದ್ರೆ ವೇಸ್ಟ್ ಮಾಡೋದ್ರ ಬದಲಾಗಿ ಈ ಥರ ಒಂದು ಡಿಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಹೆಲ್ದಿಯಾಗೂ ಇರುತ್ತೆ, ಅನ್ಹೆಲ್ದಿ ಅಂತೂ ಅಲ್ವೇ ಅಲ್ಲ ಇದು. ಇದನ್ನು ತಿಂದು ಬೇರೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋದಂತೂ ಇಲ್ಲ. ನಾನು ನಿನ್ನೆ ತಿಂದಿದ್ರೆ ಇವತ್ತು ಚೆನ್ನಾಗೇ ಮಾತಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಕಾಳೆಲ್ಲ ಸ್ವಲ್ಪ ಬೇಯಬೇಕಲ್ವ, ಅದಕ್ಕಾಗಿ ನಾನು ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಕಾಳು ಕುಕ್ಕಾಗೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕಾಗಿಬಿಡುತ್ತೆ. ಅಂದರೆ ಸ್ವಲ್ಪ ಕಾಳು ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಕುದೀತಾ ನೀರೆಲ್ಲ ಹಿಂಗೋಗ್ಬಿಡುತ್ತೆ, ಬರೀ ಕಾಳಷ್ಟೇ ಇರುತ್ತೆ. ಸೊ ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುಕ್ ಮಾಡ್ಕೊತಾ ಇದ್ದೀನಿ.
ಆಗಾಗ ನಾವು ಪ್ಲೇಟ್ನ ತೆಗೆದು ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ, ಇಲ್ಲ ಅಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪ್ಲೇಟ್ನ ತೆಗೆದು ಆಗಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತೀರಿ. ನಾವು ನೀರು ಎಷ್ಟು ಹಾಕಿದ್ವಿ ನೋಡಿ, ಇವಾಗ ಎಷ್ಟು ಕಡಿಮೆ ಆಗಿದೆ. ಫುಲ್ಲು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಆ ಥರನೂ ಮಾಡ್ಕೊಬೋದು, ಇಲ್ಲ ನಮಗೆ ಕಾಳು ಥರ ಬೇಕು ಅಂದರೆ ಆ ಥರನೂ ಮಾಡ್ಕೊಳ್ಬೋದು. ಈಗ ನಾನು ಒಂದು ಕಾಳನ್ನ ಪ್ರೆಸ್ ಮಾಡಿ ನೋಡ್ತಿದ್ದೀನಿ ನೋಡಿ, ಈ ಥರ ಬೆಂದ್ಕೊಂಡಿದೆ, ಇಷ್ಟಾದರೆ ಸಾಕು. ಸೊ ಇವತ್ತಿನ ಮಧ್ಯಾಹ್ನದ ಊಟ ನಂದು ಇದು. ಸೊ ಒಂದು ಹೆಸ್ರು ಕಾಳು ದೋಸೆ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಸಲಾಡ್ನು ತೊಗೊಂಡಿದ್ದೀನಿ. ಹಾಗೆ ನಾನು ಕಡಲೆಕಾಳ್ದು ಕರಿ ಮಾಡ್ಕೊಂಡಿದ್ನಲ್ಲ ಅದು, ಮತ್ತು ಸ್ವಲ್ಪನೇ ರೈಸು, ಜಾಸ್ತಿ ಸಾಂಬಾರನ್ನ ಹಾಕ್ಕೊಂಡಿದ್ದೀನಿ. ಊಟ ಆದಮೇಲೆ ಯಾವಾಗಲೂ ನೀರು ಕುಡಿತಿದ್ದೆ. ಸೊ ಇವತ್ತು ಸ್ವಲ್ಪ ಮಜ್ಜಿಗೆ ಕುಡಿಯೋಣ ಅಂತ ಅನಿಸ್ತಿತ್ತು, ಹಾಗಾಗಿ ಮನೇಲಿ ಮೊಸರು ಇತ್ತು, ಮಜ್ಜಿಗೆ ಮಾಡಿಕೊಂಡು ಕುಡಿಯೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಉಪ್ಪಿನ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದರಿಂದ ರುಚಿ ಅಂತೂ ಸಖತ್ತಾಗಿರುತ್ತೆ, ಡೈಜೆಷನ್ನು ಚೆನ್ನಾಗಾಗುತ್ತೆ. ಹಾಗಾಗಿ ಲಕ್ಷಯ್ಗೆ ಒಂದು ಗ್ಲಾಸು, ಕಿಶನ್ಗೆ ಒಂದು ಗ್ಲಾಸು, ನನಗೊಂದು ಗ್ಲಾಸು ಮಜ್ಜಿಗೆನ ಮಾಡಿಕೊಂಡು ಕುಡಿದ್ವಿ. ತುಂಬಾ ರುಚಿಯಾಗಿತ್ತು, ತಣ್ಣಗಾಯ್ತಿತ್ತು. ಸೊ ಕಿಶನ್ ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಕುಡಿತಿದ್ದ. ನಾನು ನೀನು ಬೈಟು ಮಾಡ್ಕೊಳ್ಳೋಣ ಕಣ ಅಂದ್ರೂ ಕೇಳ್ತಿರ್ಲಿಲ್ಲ, ನಾನು ಒಬ್ಬನಿಗೆ ಬೇಕು ಅಂತ ಹೇಳ್ತಿದ್ದ. ಇನ್ನು ಲಕ್ಷಯ್ಗಂತೂ ಅವನು ಒಂದು ಗ್ಲಾಸ್ ಮಜ್ಜಿಗೆ ಕುಡಿತಾನೆ. ಮಜ್ಜಿಗೆ ಅಂದರೆ ಅವ್ನಿಗೆ ತುಂಬಾ ಇಷ್ಟ. ಮಜ್ಜಿಗೆ ಜ್ಯೂಸು ಇಂಥವೆಲ್ಲ ಆದರೆ ಚೆನ್ನಾಗಿ ಹೋಯ್ತವೆ ಅವನಿಗೆ, ಊಟ ಎಲ್ಲ ಮಾಡೋದೇ ಇಲ್ಲ. ಹಾಗಾಗಿ ಏನೋ ಒಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು ಅನಿಸ್ಬಿಡುತ್ತೆ. ಇದೆಲ್ಲ ಆದಮೇಲೆ ಮನೇಲಿ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಇವತ್ತು ಕಿಶನ್ಗೆ ಸ್ವಲ್ಪ ಅರ್ಚನೆ ಮಾಡಿಸೋದಿತ್ತು, ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ಇನ್ನೇನು ಮೋಹನ್ ಬರೋ ಟೈಮ್ ಆಗಿತ್ತು, ಅಷ್ಟರೊಳಗಡೆ ಪೂಜೆನೆಲ್ಲ ಮುಗಿಸ್ಕೊಂಡ್ರೆ ಅವ್ರು ಬಂದು ಫ್ರೆಶ್ ಅಪ್ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದೆ. ಇದೆಲ್ಲ ಆದಮೇಲೆ ನಾವು ಎಲ್ಲ ರೆಡಿಯಾಗಿ ದೇವಸ್ಥಾನ ಕಡೆ ಹೊರಟ್ವಿ. ಹೋಗ್ತಾ ಹಂಗೆ ದಾರಿಲಿ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇದು ನೆಲಮಂಗಲದಲ್ಲೇ ಇರೋದು ಚೌಡೇಶ್ವರಿ ದೇವಸ್ಥಾನ. ಯಾವುದಾದ್ರೂ ಹೆಣ್ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರು, ಕಿಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಸೊ ಹಾಗಾಗಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತೇ ಚೆನ್ನಾಗಿದೆ ಅಂತ ಹೇಳಿ ನಾನು ಮತ್ತು ಮನೆಯವರೆಲ್ಲರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇನ್ನು ದೇವಸ್ಥಾನದೊಳಗಡೆ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಏಕೆಂದರೆ ಇವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತಲ್ಲ. ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿ ಆದ್ವಿ, ಹಾಗಾಗಿ ವೀಡಿಯೋ ಏನು ಮಾಡೋದಕ್ಕಾಗಲಿಲ್ಲ. ದೇವ್ರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ಸೊ ಹೊರಗಡೆಯಿಂದನೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಹೋಗಿ ಬರ್ತೀನಿ.